ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೂಡೆಂಟ್ ಒಂದು ಪ್ರೋಗ್ರಾಮ್ಗೆ ಭಾಗವಹಿಸಬೇಕಾಗಿರುತ್ತೆ. ಅವ್ರು ಹೋಗೋಕ್ಕಾಗಿರಲ್ಲ. ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆಸೇಜ್ ಕಳಿಸಿದ್ದಾರೆ ಬಾಬಾ ಸಾಹೇಬರು. ಆಯ್ತಾ, ನಾನು ಅದನ್ನೇ ಓದ್ತೀನಿ. ಅದಷ್ಟೇ ನಿಮಗೆ ಮುಖ್ಯ, ಏನು ಮುಖ್ಯ ಅಲ್ಲ ಅಂತ ಅನ್ಕೋತೀನಿ. 1946 ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಭಾಗವಹಿಸಬೇಕಾಗಿರುತ್ತೆ, ಭಾಗವಹಿಸಕ್ಕಾಗಿರಲ್ಲ. ಆಗೊಂದು ಮೆಸೇಜ್ ಕಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ. ಇದು ನಿಮಗೆ, ನನಗೆ, ಎಲ್ರಿಗೂ ಅಪ್ಲೈ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅವರ್ ಸ್ಟೂಡೆಂಟ್ಸ್ ಶುಡ್ ಲರ್ನ್ 2 things. ಫಸ್ಟ್ಲಿ, ಟು ಪ್ರೂವ್ ದಟ್ given the opportunities they are inferior to none in intelligence and in capacity. ಅಂದ್ರೆ ನೀವೆಲ್ಲ ಯೂನಿವರ್ಸಿಟಿಗೆ ಸೇರಿದ್ದೀರಾ, ಮಾಸ್ಟರ್ ಡಿಗ್ರಿಗೆ ಸೇರಿದ್ದೀರಾ, PhD ಮಾಡಿದ್ದೀರಾ, ನಿಮ್ಗೆ ಚಾನ್ಸ್ ಸಿಕ್ಕಿದೆ, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡೋ ಚಾನ್ಸ್ ಸಿಕ್ಕಿದೆ. ಅದನ್ನ ವೀಕ್ ಮಾಡಿ ಅದರಿಂದ ದಲಿತರಿಗೆ ಕೆಟ್ಟ ಹೆಸರು ತರಬೇಡಿ, ಅಂಬೇಡ್ಕರ್ ಹೆಸರಿಗೆ ಕೆಟ್ಟ ಹೆಸರು ತರಬೇಡಿ. ಇವ್ರಿಗೆ ಏನು ಕೊಟ್ಟಿವ್ರು ಇಷ್ಟೇ ಅಂತ ಅನ್ನಿಸ್ಕೋಬೇಡಿ. ನೀವು ಪ್ರೂವ್ ಮಾಡಿ, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡಿ, ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗೋದನ್ನ ತೋರಿಸಿ, ನೀವು ಪ್ರೂವ್ ಮಾಡಿ. ಅದನ್ನೇ ಇವ್ರು ಹೇಳ್ತಾರೆ. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಏನೇ ಅವಕಾಶ ಕೊಟ್ಟರು ಕೂಡ ನಾವು ಬುದ್ಧಿವಂತಿಕೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋದು. ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಇದು ಮೊದಲನೇ ಪಾಯಿಂಟ್. ಹಂಗೆ ಮುಂದುವರೆದು ಹೇಳ್ತಾರೆ, ಸೆಕೆಂಡ್ಲಿ, ಟು ಪ್ರೂವ್ ದಟ್ ದೇ ಆರ್ ನಾಟ್ ಮೇರ್ಲಿ ಟು ಥ್ರೆಡ್ ಆಫ್ ಪಾತ್ ಆಫ್ ಪರ್ಸನಲ್ ಹ್ಯಾಪಿನೆಸ್ ಬಟ್ ಟು ಲೀಡ್ ದೇರ್ ಕಮ್ಯುನಿಟಿ, ಟು ಬಿ ಫ್ರೀ, ಟು ಬಿ ಸ್ಟ್ರಾಂಗ್, ಟು ಬಿ ರೆಸ್ಪೆಕ್ಟೆಡ್. ಅಂದ್ರೆ ನೀವೇನ್ ನಾಲೆಡ್ಜ್ ಗಳಿಸ್ತೀರಾ, ನೀವೇನ್ ಪೊಸಿಷನ್ ಗಳಿಸ್ತೀರಾ, ಅದು ಕೇವಲ ನಿಮ್ಮೊಬ್ಬರ ಸುಖ ಸಂತೋಷಕ್ಕಾಗಿ ಅಲ್ಲ, ಇಡೀ ನಿಮ್ಮ ಸಮಾಜದ ಒಂದು ಗೌರವಕ್ಕಾಗಿ, ಅದನ್ನು ವಿಮೋಚನೆ ಮಾಡೋದಕ್ಕಾಗಿ, ಅದನ್ನು ಮೇಲ್ತರೋದಕ್ಕಾಗಿ ನೀವು ಬಳಸಬೇಕು ಅಂತ ಬಾಬಾ ಸಾಹೇಬರು ಕೋರಿಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿ ಸಮಾಜಕ್ಕೆ. ಇದು ಎಂತ ಅದ್ಭುತ ಶಾಸನ ಇದೆ ನೋಡಿ, ಎಂತ ಅದ್ಭುತ ಶಾಸನ ಇದೆ ನೋಡಿ. ನೀವು ಏನು ಸಬ್ಜೆಕ್ಟ್ ಓದ್ತಿರೋ, ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಸೇರಿದ್ದೀರೋ, ನೀವು ಯಾವ ವಿದ್ಯೆ ಕಲಿತಾ ಇದ್ದೀರೋ, ಅದರಲ್ಲಿ ನೀವು ನಿಮ್ಮ ಕೆಪಾಸಿಟಿನ ಪ್ರೂವ್ ಮಾಡಬೇಕು. ನೀವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅಂತ ಬಾಬಾ ಸಾಹೇಬರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಧುನಿಕ ಭಾರತದ ಕನಸು ಕಾಣಬೇಕು ಅಂದ್ರೆ, ಆಧುನಿಕ ಭಾರತದ ಕನಸು ಯಾವಾಗ ನನಸಾಗುತ್ತೆ ಅಂದ್ರೆ, ನಾವೆಲ್ಲರೂ ಅದನ್ನ ಕೈಗೆತ್ಕೊಂಡಾಗ ಮತ್ತು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ಸ್ ಆದಾಗ, ಕೇಪಬಲ್ ಆದಾಗ. ಇದು ತುಂಬಾ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ನಾವು ಎಲ್ಲ ಕಡೆ ಬೆರಳನ್ನ ಆ ಕಡೆ ತೋರಿಸಿ 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 ಸಾಕಾಗಿದೆ. ನಮ್ಮ ಒಂದು ಅವನತಿಗೆ ಅವ್ರ ಕಾರಣ ಆಗಿರ್ಬೋದು, ನಿಜ, ಅವ್ರ ಕಾರಣ ಆಗಿರ್ಬೋದು, ನಿಜ, ಇಲ್ಲ ಅಂತಲ್ಲ. ಆದರೆ ಒಬ್ಬ ವ್ಯಕ್ತಿನ ಸುಮ್ಮನೆ ತಳ್ಬಿಡಕ್ಕಾಗುತ್ತಾ? ತಳ್ಬಿಡಕ್ಕಾಗುತ್ತಾ ಅಂತ? ಸ್ಟ್ರಾಂಗ್ ವ್ಯಕ್ತಿನ ತಳ್ಬಿಡಕ್ಕಾಗುತ್ತಾ? ಅವ್ನು ದುರ್ಬಲ ಆಗಿರ್ತಾನೆ ತಳ್ಳಕ್ಕಾಗದು. ಅವ್ರು ತಳ್ಳಿದ್ರು, ನೀವು ತಳ್ಳಿಸ್ಕೊಂಡ್ರಿ, ಯಾಕೋ ನೀವು ಯಾಕೆ ತಳ್ಳಿಸ್ಕೊಂಡ್ರಿ? ಅಲ್ಲಿ ನಮ್ದೇನೋ ಸಮಥಿಂಗ್ ವೀಕ್ನೆಸ್ ಇದೆ ಅಂತ ಅಲ್ಲಿ ಅರ್ಥ ಆಗುತ್ತೆ. ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೇಬೇಕು ನಾವೀಗ, ಬೇರೆ ದಾರಿನೇ ಇಲ್ಲ. ಅದನ್ನ ಫುಲ್ಫಿಲ್ ಮಾಡ್ಕೋಬೇಕು.